ಭ್ರಷ್ಟಾಚಾರದಲ್ಲಿ ಕರ್ನಾಟಕಕ್ಕೆ 5ನೇ ಸ್ಥಾನ. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ. ವೀರಪ್ಪ ಕಳವಳ. ಈ ದಿನ ಡಾಕ್ಟರ್ ಬಿ. ಅಂಬೇಡ್ಕರ್ ಭವನದಲ್ಲಿ ನಡೆದ ಮಂಡ್ಯ ಮತ್ತು ಮಳವಳ್ಳಿ ತಾಲೂಕಿನ ಬಾಕಿ ಇರುವ ಪ್ರಕರಣಗಳ ವಿಚಾರಣೆ ವಿಲೇವಾರಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಪೂರ್ಣ ಪ್ರಮಾಣದ ಕೇಸುಗಳನ್ನು ಜಿಲ್ಲೆಯ ಅಧಿಕಾರಿಗಳು ವಿಲೇವಾರಿ ಮಾಡಲು ಸಾಧ್ಯವಾಗಿಲ್ಲ. ಅಧಿಕಾರಿಗಳು ಆಶ್ವಾಸನೆ ನೀಡಿದರೆ ಸಾಲದು, ಅಧಿಕಾರಿಗಳು ಬದಲಾಗಬೇಕು ಎಂದು ಚಾಟಿ ಬೀಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪ್ರಧಾನ ನ್ಯಾಯಮೂರ್ತಿ ಸುಬ್ರಹ್ಮಣ್ಯ, ಲೋಕಾಯುಕ್ತ ಎಸ್ಪಿ ಸುರೇಶ್ ಬಾಬು, ಉಪಲೋಕಾಯುಕ್ತ ಆಪ್ತ ಕಾರ್ಯದರ್ಶಿಗಳಾದ ಆನಂದ ಎಂ, ಪೊಲೀಸ್ ವರಿಷ್ಠಾಧಿಕಾರಿ ವಿಜಿ ಶುಭರಾಣಿ, ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷರಾದ ಸತ್ಯಾನಂದ್ ಉಪಸ್ಥಿತರಿದ್ದರು. ಅತಿಥಿಗಣರಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಅಸತ್ಯದಿಂದ ಸತ್ಯದ ಕಡೆ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಬಂದಿದ್ರು. ನಾನು ಮಕ್ಕಳ ಜೊತೆ ಮಾತಾಡ್ತಾ ಇದ್ದೀನಿ, ಅವ್ರು ಹುರಿದುಂಬಿಸ್ತಾ ಇದ್ದೀನಿ, ಚೆನ್ನಾಗಿ ಓದ್ಬೇಕು, ಇದು ಮಾಡ್ಬೇಕು ಅಂತ. ಅವ್ರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಯಾರು ಕಾಳಜಿನೇ ಇಲ್ಲ. ಪೋಸ್ಟ್ ಅಂದ್ರೆ ಒಂದು ಪೋಸ್ಟ್ ಸಿಕ್ಕಿದೆ ಅಂದ್ರೆ ಸೇವೆ ಮಾಡಕ್ಕಂತ ಮರ್ತು ಬಿಟ್ಟಾರೆ. ಪೋಸ್ಟ್ ಲೈಸೆನ್ಸ್ ಫಾರ್ ಕರಪ್ಷನ್ ಅಂತ, ಯಾವುದೇ ಪೋಸ್ಟ್ ಸಿಕ್ಕಲಿ ಈಸ್ ಲೈಸೆನ್ಸ್ ಫಾರ್ ಕರಪ್ಷನ್ ಅಂತ. ಸರ್, ನೀವು ಕರಪ್ಷನ್ ಮುಂದುವರಿತಾ ಇರಿ. ನಾನು ನೇಣು ಹಾಕಕ್ಕೆ ಅರ್ಜಿಗಳು ರೆಡಿ ಮಾಡ್ಕೊತಾ ಇದ್ದೀನಿ. ನೇಣು ಹಾಕ್ತೀನಿ, ಬಿಡೋದಿಲ್ಲ. ನಾನು ಇನ್ನೂ 3 ವರ್ಷ ಇರ್ತೀನಿ, ಅಸುವಾಗಿ ಬಿಡೋದಿಲ್ಲ. ನಮ್ಮಂತ ಒಂದು 10 ವರ್ಷ ಕೊಡ್ಬೇಕು, ನಾವು ಸರಿ ಮಾಡಕ್ ಬರ್ತೀವಿ. ಈ ರೈತರು ಹೋದಾಗ ಯಾಕೆ ನಾನು ರೈತರು ಹೇಳ್ತೀನಿ ಅಂದ್ರೆ, ಒಳ್ಳೆ ರೈತರು ಇದ್ದಾರೆ. ಈ ದೇಶದ ಬೆನ್ನೆಲು ಕೂತು ಒಂದು ಕಾಲದಲ್ಲಿ ಹೇಳ್ತಾ ಇದ್ದೀವಿ, ದೇಶ ಕಾಪಾಡ್ತಾ ಇದ್ದ 3 ಜನ. ಒಂದು ದೇಶದ ರೈತ ಬೆನ್ನೆಲು ಕೂತು ಮಹಾತ್ಮ ಗಾಂಧಿ ಹೇಳ್ತಾ ಇದ್ರು. ರೈತರಿಗೆ ಬೆನ್ನು ಮುರಿದಾಕಿದ್ದಾರೆ ಇವಾಗ ಎಲ್ಲ ಸೇರ್ಕೊಂಡು. ಅವರು ಕೆಲಸ ಮಾಡ್ತಾ ಇಲ್ಲ. ನೇಗಿಲು ಹೋಯ್ತು, ಎಲ್ಲ ಹೋಯ್ತು, ಟ್ರ್ಯಾಕ್ಟರ್ ಬಂದಿದೆ. ಇವಾಗ ಯಾವ ಆಲೋಚನೆಲ್ಲ ಕೆಲಸ ಮಾಡೋಕ್ಕೆ ಅವನು ಸೋಮ್ಯರಾಗಿದ್ದಾನೆ. ಇಲ್ಲಿ ನಾನು ಅಬ್ಸರ್ವ್ ಮಾಡಿದೆ, ಬೆಳಗ್ಗೆ ಎದ್ದು ನಮ್ಮೆಲ್ಲ ಅಣ್ಣ ತಮ್ಮಂದ್ರು ಆರಾಮಾಗಿ ಸಿಗರೇಟ್ ಹೊಡ್ಕೊಂಡು, ಕಾಫಿ ಕುಡ್ಕೊಂಡು ಅಡ್ಡೆ ಹೊಡೆಯೋದು. ಹೆಣ್ಮಕ್ಳು ಮಾತ್ರ ಕೆಲಸ ಮಾಡ್ತಾರೆ ಮಂಡ್ಯದಲ್ಲಿ, ನಾನು ನೋಡ್ತೀನಿ. ಯಾಕೆ ಆಗ್ತಾ ಇದೆ? ಒಂದೊಂದು ಏರಿಯಾದಲ್ಲಿ ಒಂದೊಂದು ಕಡೆ. ನಮ್ಮಲ್ಲಿ ಕೋಲಾರ ನಮ್ಗೆ ನೀರಿಲ್ಲ. ನೀರು ನಮ್ಗೆ ದೇವರ ನೀರಿಲ್ಲ. ನಮಗೆ 1 ಎಕರೆ 4 ತರ ಬೆಳೆ ಬೆಳಿತೀವಿ. 2,000 3,000 ಬೋರ್ವೆಲ್ ಅಡಿ ಹೋಗ್ಬೇಕು, ಕೆಳಗಡೆ ನೀರು ಸಿಗಲ್ಲ. ಅದು ಫ್ಲೋರೈಡ್ ಸಿಗುತ್ತೆ. ನಾವು ಒದ್ದಾಡ್ತೀವಿ. ನೀವು ಪುಣ್ಯವಂತರು ಕನ್ನಂಬಾಡಿ ಕಟ್ಟೆ ನಮ್ಮ ಸರ ವಿಶ್ವೇಶ್ವರ ನಮ್ಮ ಜಿಲ್ಲೆಯವರು ಅವ್ರು ಕೊಟ್ಟಿದ್ದಾರೆ. ಅವ್ರ ಫೋಟೋ ಒಂದು ಮಾಡಿದೀನಿ ನಿಮ್ಮ ಮನೆಗಳಲ್ಲಿ. ಅದು ಬಿಟ್ಟರೆ ನಾವು ಯಾರು ಗೊತ್ತಲ್ಲ. ಆ ನೀರು ಹೆಂಗೆ ಬಿಡ್ತಾ ಇರೋದು ಹೊಟ್ಟೆ ಉರ್ದೋಗುತ್ತೆ. ನನಗೆ ನೀರು ಹೋಗ್ತಾ ಇದ್ದಾರೆ, ಯಾಕೆ ವೇಸ್ಟ್ ಮಾಡ್ತೀರಾ ಸರ್? ಈ ತರ ಎಷ್ಟೋ ಕೆಲಸಗಳು ಬೇಕಾದಷ್ಟು ಚೆನ್ನಾಗಿದೆ. ನಮ್ಮ ಪತ್ರಿಕಾ ಮಾಧ್ಯಮದವರು ನನಗೊಂಥರ ಬೆಂಬಲದವರು. ನಾನು ಏನೇ ಕೆಲಸ ಯಾವ ಡಿಸ್ಟಿಕ್ ಅಲ್ಲಿ ಮಾಡಿದ್ರು ಅವ್ರಿಗೊಂಥರ ಆಯುಧಗಳ ತರ ಆಗ್ತಾರೆ ನನಗೆ. ಅವರಿಂದ ಸ್ವಲ್ಪ ಕೆಲಸ ಮಾಡೋಕ್ಕೆ ನನಗೆ ಅನುಕೂಲ ಆಗ್ತಾ ಇದೆ. ಅವರು ಇಲ್ಲಿ ಹೇಳಿದ್ದಾರೆ, ಭ್ರಷ್ಟರ ಬೇಟೆ ಕಾರ್ಯಾಚರಣೆ ಪ್ರಾರಂಭ ಅಂತ ಪೇಪರ್ ಹಾಕಿದ್ದಾರೆ. ನಾನು ಯಾರು ಬೇಟೆಗೆ ಬಂದಿಲ್ಲ ಸರ್, ನಿಮ್ಮ ರಿಕ್ವೆಸ್ಟ್ ಮಾಡಕ್ ಬಂದಿದ್ದೀನಿ. ಜನರಿಗೆ ಸೇವೆ ಮಾಡಕ್ಕೆ ನಾವೆಲ್ಲ ಇದ್ದೀವಿ. ದಯವಿಟ್ಟು ನೀವು ಮಾಡದೇ ಇದ್ರೆ ಬೇಟೆ ಪೇಪರ್ಲೆಲ್ಲ ನಿಜವಾಗ್ಲೂ ಬೇಟೆ ಮಾಡ್ತೀನಿ, ಬಿಡೋದಿಲ್ಲ. ಅದು ಬಿಡದೆ ಕೆಲಸ ಮಾಡಬೇಕು.
ನಿಮ್ಮ ನಾಗಮಂಗಲ ಕೇಸಲ್ಲಿ ಯಾರೋ ಇಬ್ಬರು ರೈತರು ಬಂದ್ರು, ಸರ್ ಎಲ್ಲ ಆಚೆ ಕಳಿಸಿ ಸೀಕ್ರೆಟ್ ಮಾತಾಡ್ಬೇಕು ನಿಮ್ಮ ಹತ್ರ ಅಂತ ಹೇಳಿದ್ರು. 238 ಎಕರೆ ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ. ಅದನ್ನ ನಾನು ಎನ್ಕ್ವೈರಿ ಮಾಡಿ ನಮ್ಮ ಲೋಕಾಯುಕ್ತ ಪೊಲೀಸ್ಗೆ ಹೇಳಿ ರಿಪೋರ್ಟ್ ಕೊಡಿ, ಅವರೆಲ್ಲ ಅವರು ಸರ್ ಅಂತ ಟೀಮ್ ಮಾಡಿ 7 ಟೀಮು 9 ಟೀಮು ಮಾಡಿ ಕಳಿಸಿದೀವಿ. ನಮ್ಮ ಸುರೇಶ್ ಕುಮಾರ್ ನಮ್ಮ ಲೋಕಾಯುಕ್ತ SP ಒಳ್ಳೆ ಅಧಿಕಾರಿ, ಇಂಥ ಅಧಿಕಾರಿಗಳು ಬೇಕು ನನಗೆ. ಟೀಮ್ ಮಾಡಿ 238 ಎಕರೆ ಅಂತ ಹೇಳಿ 10 ಜನ ಜೈಲಲ್ಲಿದ್ರು, ಇಲ್ಲ ಅವರೆಲ್ಲ ಇದಾವಲ್ಲ ಗೊತ್ತಿಲ್ಲ ನನಗೆ. ತಹಶೀಲ್ದಾರರು, ಶಿಕ್ಷಕರು 7 ಜನ ಜೈಲಲ್ಲಿದ್ರು, 3-4 ತಿಂಗಳು ಜೈಲಲ್ಲಿದ್ರು. ಮತ್ತೆ ಕೋರ್ಟಲ್ಲಿ ಬೇಲ್ ಆಗುತ್ತೆ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಇವಾಗ ಅದು 960 ಎಕರೆ, ಸುಮಾರು 1000 ಎಕರೆ ಹೋಗಿದೆ ಎನ್ಕ್ರೋಚ್ಮೆಂಟು, ಗ್ರಾಬಿಂಗ್, ಗೌರ್ಮೆಂಟ್ ಲ್ಯಾಂಡ್, ಸಣ್ಣ ಇದರಿಂದ ದೊಡ್ಡವರೆಗೂ ಸೇರ್ಕೊಂಡಿದ್ದಾರೆ. ಯಾರನ್ನೂ ಬಿಡೋದಿಲ್ಲ ಸರ್. ನೀವು ಸಹಕಾರ ಮಾಡಿ, ನೀವು ರೈತರು ಸಹಕಾರ ಮಾಡಿ, ಅಧಿಕಾರಿಗಳು ಸಹಕಾರ ಮಾಡಿದ್ರೆ ನಾವೇನಾದ್ರೂ ಮಾಡ್ಬೋದು, ಒಂದು ಅವಕಾಶ ಆಗುತ್ತೆ. ಅದಲ್ಲದೆ ಮೊನ್ನೆ ರೀಸೆಂಟ್ ಆಗಿ ಅದು ನಮ್ಮ ರೈತರು ಬಂದು ಹೇಳಿದ್ರು, ಒಂದೊಂದ್ಸಲ ರೈತರು ಬರ್ತಾರೆ, ಒಂದೊಂದ್ಸಲ ನಮ್ಮ ಪ್ರಶ್ನವರು ನನಗೊಂಥರ ಖುಷಿ ಆಗುತ್ತೆ. ಅವರೊಂಥರ ಸ್ಪೈ ಅಂತಾರೆ, ಗೂಢಚಾರಿಗಳ ತರ ನಮ್ಮ ಪ್ರೆಸ್ ಅವರು. ನಾಟ್ ಓನ್ಲಿ ಮಂಡ್ಯ, ಎಲ್ಲ ಕಡೆ ಹೋದ್ರು ಸೈಲೆಂಟ್ ಆಗಿ ತಂದು ಕೊಡ್ತಾರೆ, ಸರ್ ಹಿಂಗಾಗಿದೆ ಸರ್. ಆಮೇಲೆ ಕೆಲವೊಂದು ಪ್ರೆಸ್ ನೋಡಿದ ತಕ್ಷಣ ನಾನು ಯಾವುದೇ ಪ್ರೆಸ್ ರಿಪೋರ್ಟ್ ಬರಲಿ, ನನ್ನ ಡಿಸ್ಟಿಕ್ ಸಂಬಂಧಪಟ್ಟಿದ್ದು ಸುಮ್ಮನೆ ಇರಲ್ಲ, ತಕ್ಷಣ ಕೇಸ್ ಸುಮ್ಮನೆ ಲಿಸ್ಟ್ ಮಾಡ್ತೀನಿ. ನಿಮ್ಮಲ್ಲಿ ಇದರಲ್ಲಿ ಮೈಸೂರು ಸತ್ತೋದ್ರು, ನಾನು ಪೇಪರ್ ಕಟ್ಟಿಂಗ್ ನೋಡಿ ಸುಮ್ಮನೆ ಲಿಸ್ಟ್ ಮಾಡಿದೆ. ಪೇಪರಲ್ಲಿ ಒಂದು ಸುಮಾರು ಲಿಸ್ಟ್ ಮಾಡ್ತೀನಿ, ಕೆಲವರು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ತಾರೆ, ವಾಟ್ಸಪ್ಪಲ್ಲಿ ಟಿವಿಯಲ್ಲಿ ನೋಡಿದ್ರು ಸುಮಾರು ಕೆಲಸ ಲಿಸ್ಟ್ ಮಾಡ್ತೀನಿ. ನಾನು ಅಷ್ಟು ಏನು ಶಿಸ್ತಿನ ಸಿಪಾಯಿ ಈ ವಯಸ್ಸಲ್ಲಿದ್ದೀನಿ. ನೀವು ಯಾಕಿಲ್ಲ, ಅಧಿಕಾರಿಗಳು ಯಾಕಿಲ್ಲ, ಏನಾಗಿದೆ ನಿಮಗೆ? ಆ ಮಣ್ಣುತನ ಬಿಡಿ, ದಯವಿಟ್ಟು ಎಮ್ಮೆ ಚರ್ಮ ಬಿಡಿ. ಇಲ್ಲದೆ ಇದ್ರೆ ಮತ್ತೆ ಇನ್ನೊಂದ್ಸಲ ನಿಮ್ಮ ಮಕ್ಕಳು ಅನಾಥ ಆಗೋದನ್ನ ದಯವಿಟ್ಟು ತಪ್ಪಿಸಿ. ನಾನೇನು ಮಾಡೋಕ್ಕಾಗಲ್ಲ, ಜೈಲಿಗೆ ಕಳಿಸ್ತೀನಿ, ಹುಷಾರಾಗಿ ಕೆಲಸ ಮಾಡಬೇಕು. ಅದಲ್ಲದೆ ಮೊನ್ನೆ ನೋವಿನಿಂದ ಹೇಳ್ತೀನಿ, ನನಗೆ ರೈತರು ಬಂದು ಹೇಳಿದ್ರು, ಸರ್ ನಮ್ಮಲ್ಲಿ ಸ್ಕ್ಯಾನಿಂಗು ಜಾಸ್ತಿ ಆಗ್ತಾ ಇದೆ ಸರ್, ಹೆಣ್ಣು ಮಕ್ಕಳು ವಯಸ್ಸಾದ ಅಪ್ರಾಪ್ತ ವಯಸ್ಸು ಮಕ್ಕಳು ಎಲ್ಲ ಆಗ್ತಾ ಇದೆ ಅಂತ. ಅದನ್ನು 9 ಟೀಮು 8 ಟೀಮು ನಾನು ಮಾಡಿ ಕಳಿಸಿದೆ. ಎಲ್ಲ ಡಿಸ್ಟಿಕ್ ಕಂಪ್ಲೇಂಟು 7 ತಾಲೂಕು 8 ತಾಲೂಕು ಇಲ್ಲಿ ಕೋಲಾರ ಮಂಡ್ಯ ಡಿಸ್ಟಿಕ್ ಅಲ್ಲಿ ಮಾಡಬೇಕು ಅಂತ ಹೇಳಿ KR ಪಾಟೀಲ್ ಒಂದೇ ಅಲ್ಲಿ 31 ಅಪ್ರಾಪ್ತ ಮಕ್ಕಳನ್ನ ಡಾಕ್ಟರ್ಗಳು, ಅದು ಇಲ್ಲ ಪೋಕ್ಸೋ ಬರುತ್ತೆ ಕೇಸು, ಇಲ್ಲ ಚೈಲ್ಡ್ ಮ್ಯಾರೇಜ್ ಬರುತ್ತೆ. ಇಲ್ಲಿ ಮಂಡ್ಯದಲ್ಲಿ ನಿಮ್ಗೆ ಯಾರು ಗೊತ್ತಿಲ್ಲ ಅನ್ಸುತ್ತೆ, 1,000 ಜನ ಗಂಡು ಮಕ್ಕಳಿದ್ರೆ ಬರೀ 800 ಜನ ಹೆಣ್ಮಕ್ಳಿದ್ದಾರೆ. ಹೆಣ್ಮಕ್ಳು ಸಿಗ್ತಾ ಇಲ್ಲ, ಮದುವೆ ಹೆಣ್ಮಕ್ಳೇ ಸಿಗಲ್ಲ, ತಾಪತ್ರ ಆಗಿದೆ. ಆಮೇಲೆ ರೈತ ಅಂದ್ರೆ ಹೆಣ್ಮಕ್ಳ ಕೊಡಲ್ಲ ಅಂತಾರೆ ಇವಾಗ. ಅದಕ್ಕೆ ಅಲ್ಲಿ ತಮಿಳ್ನಾಡಲ್ಲಿ ಅವರು ಮದುವೆ ಆದ ರೈತರ ಮದುವೆ ಇಷ್ಟು ದುಡ್ಡು ಕೊಡ್ತೀನಿ ಅಂತ. ಇದೆಲ್ಲ ಯಾಕ್ರಿ, ಯಾರು ಕೊಡ್ಬೇಕ್ರಿ? ನಾವು ಹೆಣ್ಣಿಗೆ ಎಣ್ಣೆ ಮೋಸ ಅಂತ ಹೇಳ್ಬಿಟ್ಟು ನಮ್ಮ ಡಾಕ್ಟರ್ಗಳು 5 ಜನ ಡಾಕ್ಟರ್ ಇನ್ವಾಲ್ವ್ ಆಗಿದೆ. ಅದರಲ್ಲಿ 3 ಜನ ಅರೆಸ್ಟ್ ಮಾಡ್ತಿದ್ವಿ, ಬೇಲಾಗಿದ್ದಾರೆ, ಇನ್ನೊಬ್ಬರು 2 ತಪ್ಪಿಸ್ಕೊಂಡಿದ್ದಾರೆ. ಎಲ್ಲ ನೋವಿಂದ ಹೇಳ್ತೀನಿ, ಹೆಣ್ಣು ಭಾರತ ಮಾತಾ ಹೆಣ್ಣು, ಕರ್ನಾಟಕ ಮಾತಾ ಹೆಣ್ಣು, ಈ ಭೂತಾಯಿ ಹೆಣ್ಣು ಯಾಕೆ, ಅದ್ರ ಬಗ್ಗೆ ನಿಮ್ಗೆ ಅಷ್ಟು ಏನು ಈ ಭಾವನೆ ಇಟ್ಕೊಂಡಿದ್ದೀರಾ? ನಮ್ಮಮ್ಮ ನಮ್ಗೆ ಬರ್ತಾ ಇರಲಿಲ್ಲ, ನಮ್ಮಮ್ಮನ ಅವಾಗ ಸಾಯಿಸಿದ್ರೆ, ನಿಮ್ಮಮ್ಮನ ಸಾಯಿಸಿದ್ರೆ ನೀವ್ಯಾರು ಬರ್ತಾ ಇರಲಿಲ್ಲ. ಆ ಹೆಣ್ಣು ಭ್ರೂಣನ ಸಾಯಿಸ್ಬಿಟ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಹೆಣ್ಣು ಈಸ್ ಮೋರ್ ಪವರ್ಫುಲ್ ದೆನ್ ಮೆನ್. ಇವಾಗ ಹೆಣ್ಣು ಮಕ್ಕಳು ಜಾಸ್ತಿ ಪವರ್ ಆಗಿದ್ದಾರೆ, ಗನ್ ಹಿಡ್ಕೊಂಡು ಮಿಲಿಟರಿ ಯುದ್ಧ ಮಾಡ್ತಾ ಇದ್ದಾರೆ, ಫ್ಲೈಟ್ ಮಾಡ್ತಾ ಇದ್ದಾರೆ. ಆ ದುರಾದೃಷ್ಟ, ಆ ಕರಪ್ಷನ್ ಹೆಣ್ಣು ಮಕ್ಕಳು ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದಾರೆ. ಇವಾಗ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇದೆ. ಅದು ಆಗಬಾರ್ದು ಅಂದ್ರೆ ನೀವು ಎಲ್ಲರೂ ಮನಸ್ಸು ಮಾಡಬೇಕು. ಈ ಒಂದು ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತವನ್ನ ನಾನು ನಿಮ್ ಜೊತೆಗಿದ್ದೀನಿ. ಈ ಕಾವೇರಿ ನದಿ ಒಡಲನ್ನ ಅಲ್ಲಿ ನಮ್ಮ ಶ್ರೀರಂಗಪಟ್ಟಣ ಹೋಮ್ ಸ್ಟೇಗಳು, ನಾನು ಕೊಪ್ಪಳದ ತಹಶೀಲ್ದಾರ್ ಅವ್ರಿಗೆ ಆಫೀಸರ್ ಒಂದು ಕಡೆ ಕೃಷ್ಣ ಮಲ್ಲಿಕಾರ್ಜುನ್. ಎಸ್ ಮಲ್ಲಿಕಾರ್ಜುನ್ ಸರ್.
ಈ ತಹಶೀಲ್ದಾರ್ ಏನು ನಿಮ್ಮ ಹೆಸರು? ಲೋಕೇಶ್ ತಹಶೀಲ್ದಾರ್ ಮಳವಳ್ಳಿ is present. The grievance of the complaint is addressed. Same is admitted by Mallikarjun, who is present. Note the above complaint is closed. Yes, take it. Government forest land. ನಮಸ್ತೆ ಸರ್. 26/7/2024 ಸರ್ಕಾರದಿಂದ SIT ರಚನೆ ಆಗಿದೆ ಸರ್. ಗೋಮಾಳ ಇದೆ ಸರ್. Whether you have made application. ಎಸ್ ಸರ್. ಅಪ್ಲಿಕೇಶನ್ ಆಫೀಸರ್ ನಮ್ಮ ಸಬ್ಮಿಷನ್ ಸರ್. SIT ಫಾರ್ಮ್ ಆಗಿದೆ ಸರ್. ಮಳವಳ್ಳಿ ಸಂಬಂಧ ಇದೇ ಸಂಬಂಧ ಸರ್. Our grievance encroachment ಗೆ ಖಾತಾ ಮಾಡಿದ್ರಾ? ಇಲ್ಲ ಸರ್, ರಿಮೂವ್ ಆಗಿ ರೋಡ್ ಕೆಲ ಫಿಕ್ಸ್ ಮಾಡಿದ್ವಿ ಸರ್, ವರ್ಷಕ್ಕೆ ತಗೊಂಡಿದ್ವಿ ಸರ್, ಮತ್ತೆ ಸರ್ಕಾರ ವಾಪಸ್ ತಗೊಂಡಿದ್ರಿ? ವಾಪಸ್ ತಗೊಂಡು. RTC ಕೊಡಿ. ಸಬ್ಮಿಷನ್. ಸ್ವಾಮಿ, ತಮ್ಮ ಘನ ನ್ಯಾಯಾಧೀಶರ ಮುಂದೆ ಹೇಳ್ತಾ ಇದ್ದೀನಿ, ಈಗ ಹೇಳ್ತಾ ಇರೋದೆಲ್ಲ ಸುಳ್ಳು. ಫಿಸಿಕಲಿ ಅವರೇ ಇದ್ದಾರೆ, ದಾಖಲೆನಲ್ಲಿ ಮಾತ್ರ ಅವ್ರನ್ನ ರಿಮೂವ್ ಮಾಡಿದ್ದಾರೆ. ಪೋಷನ್ ಕೊಟ್ಟರೆ ಮಾಜರ್ ಕೊಡಿ ಸರ್. ಅಲ್ಲಿ ಕೊಡ್ತೀನಿ ಸರ್. ಪೋಷನ್ ತಗೊಂಡು ಮಾಜರು. ಎಸ್ ಸರ್, ಎಸ್ ಸರ್, ಸಬ್ಮಿಟ್ ಮಾಡ್ತೀನಿ ಸರ್, ರಿಪೋರ್ಟ್ ಸಬ್ಮಿಟ್ ಮಾಡ್ತೀನಿ. ಎಸ್ ಸರ್, ಎಸ್ ಸರ್, ಕೊಡ್ತೀನಿ ಸರ್. ಮತ್ತೆ ಸಾಹೇಬ್ರೆ, ನೋಡಿ, ಅಧಿಕಾರಿಗಳು ನೀವು ಕೆಲಸ ಮಾಡಿದ್ರೆ ಮಾಜರ್ ಇರಬೇಕು, ತಕ್ಷಣ ನಮ್ದು ಕೊಡಬೇಕು. ಕೊಡ್ತೀನಿ ನಾವು ಕಾಯ್ದು ವೆಯ್ಟ್ ಸರ್. 24 2 ವರ್ಷ ವೆಯ್ಟ್ ಮಾಡಿದ್ದೀವಿ. ಒಂದು ಮಾಜರ್ ಡ್ರಾ ಮಾಡಕ್ಕೆ ಅಲ್ಲಿ ಪೋಷನ್ ತಗೊಂಡು ಡ್ರಾ ಮಾಡಕ್ಕೆ ತೊಂದರೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಹಾಜರ್ ಮಾಡಿ ನೀವು ರಿಮೂವ್ ಮಾಡಿದ್ದೀರಾ? ಹಾಜರು ಮಾಡಿ ಹಾಜರ್ ಮಾಡಿದ್ರೆ ಇದ್ರು ಕೊಡಿ, ರಿಪೋರ್ಟ್ ಸಬ್ಮಿಟ್ ಕೊಡಿ. ಕೊಡಿ, ಅವ್ರು ಕಾಪಿ ಕೊಡಿ, ಫಿನಿಶ್. ಕಾಪಿ ಕೊಡ್ತೀನಿ ಸರ್. ಸಾಹೇಬ್ರೆ, ನನ್ನ ಹೇಳಿಕೆ ಏನಂದ್ರೆ 6,000 ಎಕರೆ ಜಮೀನಿದೆ ಮಳವಳ್ಳಿ ತಾಲೂಕು ಫಾರೆಸ್ಟ್ ಲ್ಯಾಂಡ್ ಮತ್ತೆ ಗೋಮಾಳ. ಬಸವನಪೇಟ ಫಾರೆಸ್ಟ್ ಅಲ್ಲಿ 5,913 ಎಕರೆ, ಬೇರೆ ಇದು ಮಾಡ್ತಾರೆ. ದನಗೂರು ಫಾರೆಸ್ಟ್ ಅಲ್ಲಿ 2,600 ಎಕರೆಯಲ್ಲಿ 800 ಎಕರೆ ಭೂಗಂಡರ ಪಾಲಾಗಿದೆ. ಎಲ್ಲರೂ ಪ್ರಭಾವಿಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳು, ಅಧಿಕಾರಸ್ಥರು ಅಲ್ಲಿ ಭೂಮಿನ ಎನ್ಕ್ರೋಚ್ ಮಾಡ್ಕೊಂಡು ಅಲ್ಲಿ ವೈಭವದ ಜೀವನ ಮಾಡ್ತಾವ್ರೆ. ದಯಮಾಡಿ ಅಧಿಕಾರಿಗಳು ಇದರಲ್ಲಿ ನೀವು ಎವಿಕ್ಷನ್ ನೋಟಿಸ್ ಕೊಟ್ಟು ಎವಿಕ್ಟ್ ಮಾಡಿ ಪೋಷನ್ ತಗೊಂಡು ಮಾಜರ್ ಮಾಡಿದ್ರೆ ಎಸ್ ಸರ್, ಸಬ್ಮಿಟ್ ಮಾಡ್ತೀನಿ ಸರ್, ಈಗಲೇ ಮಾಡ್ತೀನಿ ಸರ್. ಪಾಸ್ 15 ವರ್ಷದ ಹುಡುಗಿಗೆ RTC ಮಾಡ್ತಾರೆ. ಒಬ್ಬ ಪ್ರಥಮ ದರ್ಜೆ ನೌಕರನ್ನ ನೀವು ಸಿದ್ಧಾಚಾರ್ಯಗಳೇ ಹೇಳಿ ಸರ್. ದಯವಿಟ್ಟು ಪ್ರಪಂಚ ಹೇಳಿಬೇಡಿ, ನಿಮ್ಗೆ ಮಾತ್ರ ಹೇಳಿ. ನನ್ನ ಕೇಸ್ ಸರ್ ಇದು. ಈ ಕೇಸ್ ಕೊಡ್ಲಿ, ರೆಕಾರ್ಡ್ ಆಯ್ತು ಸರ್. ರೆಕಾರ್ಡ್ ಕೊಟ್ಟು ಅಂತ ಹೇಳಿದ್ರೆ ರೆಕಾರ್ಡ್ ಕೊಡಿ, ಮಾಜರ್ ನಾವು ಕಾಪಿ ಕೊಡಿ ಫಸ್ಟ್. ದಯಮಾಡಿ ನನ್ನ ಪ್ರಾಣ ಭಯ ಇದೆ ಸರ್. ಆ ಭೂಗಳಿಂದ ನನಗೆ ರಿಜಾಗಬೇಕು. ಕಂಪ್ಲೇಂಟ್ ಕೊಡಪ್ಪ. ನಾನು ಭಯ ಕೊಡೋದು ನನಗೆ ರಕ್ಷಣೆ, ನಿಮಗೆ ರಕ್ಷಣೆ ಕೊಡ್ತಾ. ನಿಮ್ಮ ಭಾಷಣದಲ್ಲಿ ಕೇಳಿದೆ 118 ಅಲ್ಲಿ ನಾನು ಫೋನ್ ಮಾಡಿದ್ದೀನಿ. ಈವನ್ ಟುಡೇ ನಿನ್ನೆ ಗಂಟಲು 11 ಕಾಲ್ ಬಂದಿದೆ. ನನ್ನ ಮೇಲೆ ಆಸ್ತಿ ಕೇಸನ್ನ ಈ ಭೂಗಳರು ನನ್ನ ಪಿತರಾರ್ಜಿತ ಆಸ್ತಿ ಕೇಸನ್ನ ಹಾಕ್ಸಿದ್ದಾರೆ. ಯಜಮಾನ್ರೆ, ಕೋರ್ಟ್ ಇದೆ, ಕಾನೂನು ಇದೆ, ನೀವು ಇಲ್ಲ, ಅದು ಮಾಡ್ತಾ ಇದ್ದೀನಿ ಸರ್, ಮಾಡಿ ಹೋರಾಟ ಮಾಡ್ತಾ ಇದ್ದೀನಿ. ನೋಡಿ, ಅವ್ರು ಏನೋ ಪ್ರಾಬ್ಲಮ್ ಇಲ್ಲ, ಆಸ್ಕ್ ಯುವರ್ ಪೀಪಲ್. ಕಂಪ್ಲೇಂಟ್ ಕೊಟ್ಟು ರಿಜಿಸ್ಟರ್. ಮೇಡಮ್, ನಾನು ಈ ಕೇಸು ಜಮೀನು ಅತಿಕ್ರಮಣ ಆಗಿದೆ ಅಂತ ಅಷ್ಟೇ ಆನ್ಸರ್. ಅದಕ್ಕೆ ಅತಿಕ್ರಮಣ ಆಗಿದೆ ನೀವು ಅಷ್ಟೇ ಹೇಳಿ. 10 ವರ್ಷ ಮಾಡಿದ್ರೆ ನೀವು ಅಷ್ಟೇ ಹೇಳಿ ಸರ್. ಇಬ್ಬರು ಮಾತಾಡೋದಿಲ್ಲ. ನಿಮ್ಮ DC 2-3 ಸಲ ಮೀಟಿಂಗ್ ಮಾಡಿದ್ದಾರೆ. ಯು ಶುಡ್ ಪ್ರಿಪೇರ್ ಬೈ ದಿಸ್ ಸೈಡ್. ಇಲ್ಲಿ ಬಂದು ಸ್ಟೋರಿ ಹೇಳೋದು ಆಗೋದಿಲ್ಲ. ತಹಶೀಲ್ದಾರ್ ಸಾಹೇಬ್ರೆ, 119, 120, 121 ಏನ್ರಿ? ಸರ್ವೆ ನಂಬರ್ RTC ಯಲ್ಲಿ ಕೂಡ ಎನ್ಕ್ರೋಚ್ಮೆಂಟ್ ಇದೆಯಾ ಇಲ್ವಾ? ಇಲ್ಲ ಸರ್, ಎನ್ಕ್ರೋಚ್ಮೆಂಟ್ ಇಲ್ಲ ಸರ್. ಕೊಡಿ, ಕೊಡಿ, ರೆಕಾರ್ಡ್ ಕೊಡಿ. ಮುಜರಾಯಿ ಇದೆಯಾ? ಮುಜರಾಯಿ ಇದೆಯಾ? ಅಬ್ದುಲ್ ಅನ್ನೋರ ಹೆಸರು ಇದೆ ಸರ್. ಮತ್ತೆ ಕೇಸ್ ಏನಿದೆ? ಗೌರ್ಮೆಂಟ್ ಪ್ರಾಪರ್ಟಿ ಅಲ್ವಾ? ಸರ್, ಅವ್ರು ಏನಿದ್ರು ಪ್ಲೇಸಿಗೂ ಇದಕ್ಕೂ ಸ್ವಲ್ಪ ತಹಶೀಲ್ದಾರ್ ಸಾಹೇಬ್ರೆ, ಯಾರೋ ಒಂದು ಬರ್ತಾ ಇದ್ರು. ಸರ್ವೆ ಸರ್, ಸರ್ವೆ. ಡೂಯಿಂಗ್ ದಿ ಜಾಬ್ ಪ್ರಾಪರ್ಲಿ. ಡ್ರಾಮಾ ಮಾಡ್ತೀಯ, ಅಷ್ಟೊತ್ತು ಹೇಳಿದ್ದೀನಿ. ಡ್ರಾಮಾ ಮಾಡಿದ್ರೆ ಸರಿ ಇಲ್ಲ. ನಿನ್ ಕೈಲಿ ಆಗುತ್ತಾ ಇಲ್ಲ ಆಗಲ್ಲ, ಅದು ಅಷ್ಟು ಹೇಳು. ಈ ಗೌರ್ಮೆಂಟ್ ಜಮೀನು ಉಳ್ಸೋಕೆ ಹೋಗ್ತಾ ನೀನೇನಕ್ಕಿದೆಯಾ ಆಫೀಸರ್ ಆಗಿ? ನೀವು ಟು ಪ್ರೊಟೆಕ್ಟ್ ಗೌರ್ಮೆಂಟ್ ಲ್ಯಾಂಡ್ ಏನಕ್ಕಿದೆಯಾ ನೀನು? ಸ್ಟೋರಿ ಹೇಳ್ತಾ ಇದೆಯಾ? ವೇಸ್ಟ್ ಮಾಡೋ ಟೈಮು. ಡೂ ಆರ್ ಡೈ.
ಆಗಿದೆ ಇಲ್ವಾ ಅಷ್ಟೇ ಹೇಳ್ಬೇಕು. ಈ ಸ್ಟೋರಿ ಕಥೆಗಳು ಹೇಳ ಇದಿದೆ ಅದಿದೆ, ನಿಮ್ಮ ಡ್ರಾಮಾ ಕಾಕಮ್ಮ ಸ್ಟೋರಿ ಬೇಡ ನನಗೆ. ಐ ವಿಲ್ ಡನ್ ಯುವರ್ ಜಾಬ್ ಆಫ್ ನಾಟ್. ಸರ್ ಇಂಟ್ರೋ ಫೈಲ್ ಅಬ್ಜೆಕ್ಷನ್ ಆಯ್ತು, ಅಬ್ಜೆಕ್ಷನ್ ಹಾಕು, ನಾವು ತಗೋತೀವಿ. ಎನ್ಕ್ವೈರಿ ಮಾಡ್ತೀವಿ, ಎನ್ಕ್ವೈರಿ ಮಾಡೋಣ ಬರ್ರಿ. ನೀವು ಕಂಪ್ಲೇಂಟ್ ಆಗಿದೆ ಮತ್ತೆ ಈ ಕಾಕಮ್ಮನ ಕಥೆ ಬೇಡ, ಹಿಂಗಾಗಿದೆ ಹಂಗಾಗಿದೆ ಅಂತ ಸ್ಟೋರಿ ಹೇಳಬೇಡಿ. ಒಳಗಡೆ ಒಂದು ಇಟ್ಕೊಂಡು ಧೋರಣೆ ಚೇಂಜ್ ಮಾಡ್ಕೊಳ್ರಿ. ಕುಂಕುಮ ಹಾಕೊಂಡಿದ್ಯಾ, ಜ್ಞಾನ ಬೇಡವಾ? ದೇವ್ರು ನಂಬ್ತೀಯಾ? ನೀನು ಆತ್ಮದ್ರೋಹ ಮಾಡ್ತಾ ಇದೆ. ದೇವ್ರು ನಂಬ್ತೋಡು ನಿನ್ನ ಕೆಲಸ ನಾನಷ್ಟ ಮಾಡಯ್ಯ. ಫಸ್ಟು ನಿನ್ನ ಕೆಲಸ ಮಾಡಕ್ಕೆ ಹೋಗ್ತಾ ಇಲ್ಲ, ಬಿಟ್ಟೋಗು. ರಿಸೈನ್ ಮಾಡಿ ಮನೆಗೆ ಹೋಗು. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ. ಎಸ್ ಮಾದಯ್ಯ ನಾಗರತ್ನ, ಚೀಫ್ ಆಫೀಸರ್ ಮಳವಳ್ಳಿ. ಏನಪ್ಪಾ ಸರ್ ಸ್ವಲ್ಪ ಸೈಡ್ ಬನ್ನಿ ಸರ್. ಸರ್ ಅಲ್ಲ ನೀನು ದುಡ್ಡು ಕಟ್ಟಿದ್ಯಾ? ಅಲ್ಲ ನೀವು ವಾಪಸ್ ಕೊಟ್ಟು ನಿಮ್ ಜಾಗಕ್ಕೆ ಸಂಬಂಧಪಟ್ಟ ಜಾಗಕ್ಕೆ ಟ್ಯಾಕ್ಸ್ ಕಟ್ಟಲೇಬೇಕಲ್ಲ. ಏನೇನು ದುಡ್ಡು ಕಟ್ಟಿದಾರಮ್ಮ? ಆಯ್ತು ಹೇಳಿ, ಏನೇನು ದುಡ್ಡು ಕಟ್ಟಿದಾರೆ ಅವರು? ಬೆಂಗಳೂರು ಗ್ರಾಮದ ನಮಸ್ತೆ ಸರ್. ಸರ್ವೆ ಮಾಡಿಸಿದ್ದೀನಿ ಸರ್, ರಿಪೋರ್ಟ್ಸ್ಗಳು ನೋಡಿದ್ದೀನಿ ಸರ್. ಈ ಹಿಂದೆ ಸರ್ ಗರೀಬಿ ಅಡ್ಡೋಗಿ ಕುಸ್ವಾಧೀನ ಆಗಿರುತ್ತೆ ಸರ್. ಪ್ರೆಸೆಂಟ್ ಅದು ಗ್ರಾಮ ಠಾಣೆಗೆ ಸಿಗುತ್ತೆ ಸರ್. ಅದೆಲ್ಲ ಸ್ವಾಮಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಸ್ಟೋರಿ ಬೇಡ. ನಮ್ಮ ಹತ್ರ ಕೇಸ್ ನನಗೆ ಗೊತ್ತಿದೆ. ಅವ್ರು ಸಿಂಪಲ್ ಕೇಸು, ದೇವಸ್ಥಾನ ಜಮೀನು ಅತಿಕ್ರಮಣ ಆಗಿದೆ ಅಂತ ಅಷ್ಟೇ ಆನ್ಸರ್. ಅದಕ್ಕೆ ಅತಿಕ್ರಮಣ ಆಗಿದೆ ಇಲ್ವಾ ಅಷ್ಟು ಹೇಳಿ. ಇವರು 10 ವರ್ಷ ಮಾಡಿದ್ರೆ ಇಲ್ವಾ ಅಷ್ಟು ಹೇಳಿ. ಇಲ್ಲಿ ಬಂದು ನೀವು ಮಾತಾಡಿದಿಲ್ಲ. ನಿಮ್ಮ ಡಿಸಿ 2-3 ಸಾಲ ಮೀಟಿಂಗ್ ಮಾಡಿದ್ದಾರೆ. ಯು ಶುಡ್ ಪ್ರಿಪೇರ್ ಬೈ ದಿಸ್ ಸೈಡ್. ಇಲ್ಲಿ ಬಂದು ಸ್ಟೋರಿ ಹೇಳ್ತಾ ಆಗೋದಿಲ್ಲ. ತಹಸೀಲ್ದಾರ್ ಸಾಹೇಬ್ರೆ, ಅದೇ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿದ್ರೆ ಕೊಟ್ಟಿದ್ದು ಸರ್. 119, 120, 120 ಏನ್ರಿ? ಸರ್ವೆ ನಂಬರ್ಲಿ RTC ಎಲ್ಲ ಕೂಡ ದೇವ್ರು ಎನ್ಕ್ರೋಚ್ಮೆಂಟ್ ಇದೆಯಾ ಇಲ್ವಾ? ಇಲ್ಲ ಸರ್, ಎನ್ಕ್ರೋಚ್ಮೆಂಟ್ ಇಲ್ಲ ಸರ್. ಕೊಡಿ ಲೆಕ್ಕ ಕೊಡಿ. ಸ್ವಾಮಿ ಮನೆ ನಿರ್ಮಾಣ ಮಾಡಿದ್ರೆ ಸ್ವಾಮಿ ಸಾಬ್ರಿಸಿಗೆ ಇದೆ ಸ್ವಾಮಿ. ಇಲ್ಲ ಅಬ್ದುಲ್ ರಬ್ಬ ಸಿಗಿದೆ ಸ್ವಾಮಿ. ಇಲ್ಲ, ಅನ್ನೋ ಹೆಸರು ಇದೆ ಸರ್. ಮತ್ತೆ ಕೇಸ್ ಸರ್ ಅವ್ರು ಹೇಳ್ತಿರೋ ಪ್ಲೇಸ್ಗೂ ಇದು ಸ್ವಲ್ಪ ತಹಸೀಲ್ದಾರ್ ಸಾಹೇಬ್ರೆ, ಯಾರೋ ಒಂದು ಪಕ್ಕದಲ್ಲಿ ಅವರು ಸರ್ವೆ ಡೂಯಿಂಗ್ ದಿ ಜಾಬ್ ಪ್ರಾಪರ್ಲಿ. ಡ್ರಾಮಾ ಮಾಡ್ತೀಯ ಅಷ್ಟೊತ್ತು ಹೇಳಿದ್ದೀನಿ. ಡ್ರಾಮಾ ಮಾಡಿದ್ರೆ ಸರಿ ಇಲ್ಲ. ನಿನ್ ಕೈಲಿ ಆಗುತ್ತೆ ಇಲ್ಲ ಆಗಲ್ಲ ಅಂತ ಅಷ್ಟೇ ಹೇಳು. ಈ ಗೌರ್ಮೆಂಟ್ ಜಮೀನು ಉಳಿಸೋಕೆ ಇರುತ್ತೆ, ನೀನೇ ನಿಕ್ಕಿದೆಯಲ್ಲ ಆಫೀಸರ್ ಆಗಿ. ನೀವು ಪ್ರೊಟೆಕ್ಟ್ ಗೌರ್ಮೆಂಟ್ ಏನಕ್ಕಿದೆಯಾ ನೀನು? ಸ್ಟೋರಿ ಹೇಳ್ತಾ ಇದೆಯಾ? ವೇಸ್ಟ್ ಮಾಡೋ ಟೈಮು. ಡೂ ಆರ್ ಡೈ. ಆಗಿದೆ ಇಲ್ಲ ಅಷ್ಟೇ ಹೇಳ್ಬೇಕು. ಈ ಸ್ಟೋರಿ ಕಥೆಗಳು ಹೇಳ ಇದಿದೆ ಅದಿದೆ, ನಿಮ್ಮ ಡ್ರಾಮಾ ಕಾಕಮ್ಮ ಸ್ಟೋರಿ ಬೇಡ ನನಗೆ. ಐ ವಿಲ್ ಡನ್ ಯುವರ್ ಜಾಬ್ ಆಫ್ ನಾಟ್. ನಿಮ್ಮದು ಅಪೀಲ್ ಇದೆಯಾ? ನಿಮ್ಮ ಮುಂದೆ ಅಪೀಲ್ ಇದೆಯಾ? ನಂಬರ್ ಕೊಡಿ. ತೋರಿಸ್ತೀರಾ? ಬರ್ಬೇಕು. ನಂಬರ್ ಎಷ್ಟು? ಇಲ್ಲಿ ಬಂದಿದ್ದೀನಿ ಅಂತ ಪೇಪರ್ ಅಪೀಲ್ ಇಂದ ನಂಬರ್ ಕೊಟ್ಟರೆ ಮುಗಿಸ್ತೀವಿ ಅಂದ್ರೆ ಆಯ್ತು, ನಂಬರ್ ಕೊಡ್ರಿ. ಅಪೀಲ್ ನಂಬರ್ 3ನೇ ಸಲ ಹೇಳ್ತೀನಿ ಅಪೀಲ್ ಕೊಡಿ ಅಂತ. ಅಪೀಲ್ ಅಂತ ಅಪೀಲ್ ಇದೆಯಾ ಇಲ್ವಾ? ನಂಬರ್ ಕೊಡಯ್ಯ, ಗೊತ್ತಿಲ್ಲ.